ನಮಸ್ಕಾರ ಸ್ನೇಹಿತರೆ. 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 3ನೇ ಪಾಠ ಧರ್ಮ ಸಮದೃಷ್ಟಿ. ಪ್ರಾಚೀನ ಸಮಾಜವನ್ನು ಅರ್ಥ ಮಾಡಿಕೊಂಡು ಸಾಂಸ್ಕೃತಿಕ ಮಹತ್ವವನ್ನು ಗ್ರಹಿಸಲು ಇರುವ ಆಕರಗಳಲ್ಲಿ ಶಾಸನ ಸಾಹಿತ್ಯವೂ ಒಂದು. ದಾನದತ್ತಿ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ಇವು ಪ್ರಾಚೀನ ಸಾಹಿತ್ಯ ಸಂಸ್ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿವೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬೌದ್ಧ, ಜೈನ, ಪಾರಸೀಕರ ಉದ್ಯಾನದಂತಿರುವ ಭಾರತದಲ್ಲಿರುವ ಮತೀಯ ಸಾಮರಸ್ಯಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಸಾಮಾಜಿಕ ಸಾಮರಸ್ಯಕ್ಕೊಂದು ದಾಖಲೆಯಂತಿರುವ ಶಾಸನವೊಂದನ್ನು ಇಲ್ಲಿ ಪರಿಚಯಿಸಲಾಗಿದೆ. ಭಾಷೆಯ ಬೆಳವಣಿಗೆಯ ಅಧ್ಯಯನಕ್ಕೆ ಶಾಸನಗಳು ಹೇಗೆ ಪೂರಕವಾಗಿವೆ ಎಂಬುದನ್ನು ಈ ಶಾಸನದ ಮೂಲಕ ತಿಳಿಯಬಹುದು. ಈ ಒಂದು ಪಾಠದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂತಹ ವೀರಬುಕ್ಕರಾಯನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಶಾಸನವನ್ನು ಇಲ್ಲಿ ವಿವರಣೆ ಮಾಡಿದ್ದಾರೆ. ಶ್ರೀ ವೈಷ್ಣವ ಗುರುಗಳಾದ ರಾಮಾನುಜಾಚಾರ್ಯರನ್ನು ಹೊಗಳುವ ಒಂದು ಪದ್ಯದ ಮೂಲಕ ಈ ಶಾಸನವನ್ನು ಇಲ್ಲಿ ಆರಂಭಿಸಲಾಗಿದೆ. ವೈಷ್ಣವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲ ಭಕ್ತರುಗಳು ತಮಗೆ ತೊಂದರೆಯನ್ನು ಕೊಟ್ಟು ಅನ್ಯಾಯ ಮಾಡ್ತಾ ಇದ್ದಾರೆ, ಹಾಗಾಗಿ ತಾವು ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಹೇಳಿ ಈ ಜೈನರು ವೀರಬುಕ್ಕನ ಬಳಿಗೆ ಬಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆಗ ಈ ವೀರಬುಕ್ಕರಾಯ ಏನು ಮಾಡ್ತಾ ಇದ್ದಾನೆಂದರೆ, ಆ ವೈಷ್ಣವ ಪ್ರಮುಖರ ಮತ್ತು ಜೈನರ ಪ್ರಮುಖರ ಕೈಗಳನ್ನು ಹಿಡಿದುಕೊಂಡು, ನೀವು ಯಾವ ರೀತಿಯಾಗಿ ಈ ಹಿಂದೆ ಸಂಪ್ರದಾಯದಿಂದ, ಸಾಮರಸ್ಯದಿಂದ, ಪ್ರೀತಿಯಿಂದ ಬಾಳ್ವೆಯನ್ನು ಮಾಡಿದ್ದೀರೋ ಅದೇ ರೀತಿ ಇನ್ನು ಮುಂದೆ ಕೂಡ ನೀವು ಬಾಳ್ವೆ ಮಾಡಬೇಕು. ಜೈನ ಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ಯಾವುದೇ ಭೇದ ಇಲ್ಲ, ಎಲ್ಲವೂ ಒಂದೇ. ಹಾಗಾಗಿ ನೀವು ಹೊಂದಾಣಿಕೆಯಿಂದ ಇರಬೇಕು ಅಂಥೇಳಿ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಹಾಗೆ ಒಂದು ಕಟ್ಟಳೆಯನ್ನು ಕೂಡ ನಿರ್ಮಿಸ್ತಾ ಇದ್ದಾನೆ. ಈ ಕಟ್ಟಳೆಯನ್ನು, ಈ ಒಂದು ನಿಯಮವನ್ನು ಯಾರು ವಿರೋಧಿಸ್ತಾ ಇದ್ದಾರೆ ಅವರನ್ನು ರಾಜದ್ರೋಹಿಗಳು ಎಂದು ಪರಿಗಣಿಸಲಾಗ್ತಾ ಇದೆ ಅಂತ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗೆಯೇ ಈ ಒಂದು ವೈಷ್ಣವ ದೇವರ ಅಂಗರಕ್ಷಣೆಗೋಸ್ಕರ ಜೈನರು ಇಡೀ ರಾಜ್ಯದಲ್ಲಿ ಪ್ರತಿ ಮನೆಯಿಂದ ವರ್ಷಕ್ಕೆ ಒಂದು ಹಣವನ್ನು ಸಂಗ್ರಹ ಮಾಡಬೇಕು. ಆ ಹಣದಿಂದ ವೈಷ್ಣವರು ಆ ಒಂದು ದೇವರ ಅಂಗರಕ್ಷಣೆಗಾಗಿ 20 ಜನರನ್ನು ನೇಮಕ ಮಾಡಿಕೊಳ್ಬೇಕು. ಆ ಉಳಿದಿರ್ತಕ್ಕಂಥ ಹಣ ಈ ಜಿನಾಲಯಗಳ ಒಂದು ಜೀರ್ಣೋದ್ಧಾರವನ್ನು ಮಾಡಬೇಕು. ಹೀಗೆ ಇದನ್ನು ತಪ್ಪದೆ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾ ಇದ್ದರೋ ಅಲ್ಲಿವರೆಗೂ ಇದು ನಡೀತಾ ಇರಬೇಕು. ಇದನ್ನು ಮಾಡುವುದರಿಂದ ನೀವು ಕೀರ್ತಿ ಮತ್ತು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂಥೇಳಿ ರಾಜ ಭಕ್ತರಿಗೆ ತಿಳಿಸಿರುವುದನ್ನು ಈ ಶಾಸನದಲ್ಲಿ ನೋಡಬಹುದು. ಸ್ವಸ್ತಿ ಸಹಸ್ತ ಪ್ರಶಸ್ತಿ ಸಹಿತಂ ಪಾಷಂಡ ಸಾಗರ ಮಹಾಬಡವ ಮುಖಾಗ್ನಿಃ ಶ್ರೀರಂಗರಾಜ ಚರಣಾಂಬುಜ ಮೂಲದಾಸಃ ಶ್ರೀ ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಯಿ ರಾಮಾನುಜೋ ವಿಜಯತೆ ಯತಿ ರಾಜರಾಜಃ. ಶಕವರ್ಷ 12,090ನೇ ಕೀಲಕ ಸಂವತ್ಸರದ ಭಾದ್ರಪದ ಶುಕ್ಲ 10 ಸ್ವಸ್ತಿ ಶ್ರೀಮನ್ ಮಹಾಂಡಳೇಶ್ವರಂ ಹರಿರಾಯ ವಿಭಾಡ ಭಾಷೆಗೆ ತಪ್ಪುವ ರಾಯರ ಗಂಡ ಶ್ರೀ ವೀರಬುಕ್ಕರಾಯನು ಪೃಥ್ವಿರಾಜ್ಯ ಮಾಡುವ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ ಆನೆಯಗೊಂದಿ ಹೊಸಪಟ್ಟಣ, ಪೇನುಗೊಂಡೆ, ಕಲ್ಲೇಹದ ಪಟ್ಟಣ ಒಳಗಾದ ಸಮಸ್ತ ನಾಡ ಭವ್ಯ ಜನಾಂಗಳು ಆ ಬುಕ್ಕರಾಯಂಗೆ ಭಕ್ತರು ಮಾಡುವ ಅನ್ಯಾಯಗಳನ್ನು ಬೆನ್ನಹ ಮಾಡಲಾಗಿ ಕೋವಿಲ್ ತಿರುಮಲೆ ಪೇರುಮಾಳ್, ಕೋವಿಲ್ ತಿರುನಾರಾಯಣಪುರ ಮುಖ್ಯವಾದ ಸಕಳಾಚಾರ್ಯರು, ಸಕಳ ಸಮಯಿಗಳು, ಸಕಳ ಸಾತ್ವಿಕರು, ಮೋಷ್ಟಿಕರು, ತಿರುಪಣಿ ತಿರುವಿಡಿ ತಣ್ಣೀರವರು 48 ಜನಗಳು, ಸಾವಂತ ಬೋವಕ್ಕಳು, ತಿರಿಕುಲ ಜಾಂಬವ ಕುಲ ಒಳಗಾದ 18 ನಾಡ ಶ್ರೀ ವೈಷ್ಣವರ ಕೈಯಲ್ಲೂ ಮಹಾರಾಯನು ವೈಷ್ಣವ ದರ್ಶನಕ್ಕೆಯೂ ಜೈನ ದರ್ಶನಕ್ಕೆಯೂ ಭೇದವಿಲ್ಲವೆಂದು ರಾಯನು ವೈಷ್ಣವರ ಕೈಯಲ್ಲೂ ಜೈನರ ಕೈಬಿಡಿದು ಕೊಟ್ಟು, ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಲ್ಲೂ ಪಂಚಮಹಾವಾದ್ಯಗಳು ಕಳಶವು ಸಲ್ಲುವುದು. ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಹಾನಿವೃದ್ಧಿಯಾದರೂ ವೈಷ್ಣವ ಹಾನಿವೃದ್ಧಿಯಾಗಿ ಪಾಲಿಸುವರು. ಈ ಮರ್ಯಾದೆಯಲ್ಲೂ ಎಲ್ಲ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನು ನಟ್ಟು ಪಾಲಿಸುವರು. ಚಂದ್ರಾರ್ಕಸ್ಥಾಯಿಯಾಗಿ
ವೈಷ್ಣವ ಸಮಯವು ಜೈನ ದರ್ಶನ ರಕ್ಷಿಸಿಕೊಂಡು ಬಹೆವು. ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು. ಶ್ರೀ ತಿರುಮಲೆಯ ತಾತಯ್ಯಂಗಳು ಸಮಸ್ತ ರಾಜ್ಯದ ಭವ್ಯ ಜನಗಳ ಅನುಮತದಿಂದ ಬೆಳಗುಳದ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷಗೋಸುಕ ಸಮಸ್ತ ರಾಜ್ಯದೊಳಗುಳ್ಳಂತಹ ಜೈನರ ಬಾಗಿಲುಗಟ್ಟಲೆಯಾಗಿ ಮನೆ ಮನೆ ವರ್ಷಕ್ಕೆ 1 ಹಣ ಕೊಟ್ಟು ಆ ಎತ್ತಿದ ಹಣ್ಣಿಂಗೆ ದೇವರ ಅಂಗರಕ್ಷೆಗೆ 20 ಆಳನ್ನು ಸಂತವಿಟ್ಟು ಮಿಕ್ಕ ಹೊನ್ನಿಂಗೆ ಜೀರ್ಣ ಜೀರ್ಣಾಲಯಗಳಿಂಗೆ ಸೆದೆಯ ನಿಕ್ಕುವುದು. ಈ ಮರ್ಯಾದೆಯಲ್ಲೂ ಚಂದ್ರಾರ್ಕರುಳನಂ ತಪ್ಪಲಿಯದೆ ವರ್ಷಕ್ಕೆ ಕೊಟ್ಟು ಕೀರ್ತಿಯನು ಪುಣ್ಯವನ್ನು ಉಪಾರ್ಜಿಸಿಕೊಂಬುದು. ಈ ಮಾಡಿದ ಕಟ್ಟಳೆಯನ್ನು ಅವನೊಬ್ಬನು ಮೀರಿದವನು ರಾಜದ್ರೋಹಿಯನಿಪ್ಪನು.